ಅಯ್ಯೋ ಅಯ್ಯೋ ದೇವ್ರ, ನನಗೆ ಪ್ರೋಮೋ ನೋಡಿ ನಗು ತಡಿಯಕ್ಕಾಯ್ತಲ್ಲ ಗುರು. ಅದೇನು ಕಾಮಿಡಿ ಆಗೈತೆ ಗುರು ಇವ್ರಿಬ್ರದು. ಶಿವನೇ ಅಣ್ಣ ತಂಗಿದು ಸಖತ್ ಕಾಮಿಡಿ ಗುರು. ಯಪ್ಪ ಶಿವನೇ ಭರತನಾಟ್ಯ ಆಡ್ತವ್ರೆ ಅಲ್ಲಿ, ಒಳ್ಳೆ ನಾಗವಲ್ಲಿ ಬಂದೋ ಥರ ಆಡ್ತವ್ರೆ ಇಬ್ರು ಕೂಡ. ಒಬ್ಬ ನಾಗವಲ್ಲಿ ಈ ಕಡೆಗೆ ರಕ್ಷಿತಾ, ಸೊ ಅವನು ಪ್ರೇಮನಾಥನ ಯಾರು ಇದಾನಲ್ಲ ಅದಲ್ಲಿ ಆಪ್ತಮಿತ್ರ ಸಿನಿಮಾದಲ್ಲಿ, ಹಂಗೆ ಆಡ್ತವ್ರಲ್ಲ ಗುರು ಇಬ್ರು. ಶಿವನೇ ಕಾಪಿ ಕ್ಯಾಟ್ ಅಂತ. ಈ ಅಪ್ಪ ನನಗೆ ನಕ್ಕು ನಕ್ಕು ಸಾಕಾಗೋಯ್ತು. 2-3 ಸಾರಿ ನೋಡಿದೀನಿ. ಸುಮ್ಮನೆ ಏನು ನೋಟು ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಇವ್ರದ್ದು ಆ ಡ್ಯಾನ್ಸು, ಅದು ಅಂದರೆ ಮೀನ್ಸ್ ಅದನ್ನ ಕಾಪಿ ಮಾಡಿ ತಿರ್ಗಾ ರೀಪ್ಲೇ ಕೊಡೋದಿದೆಯಲ್ಲ ಧ್ರುವಂತದ್ದು, ಅದು ಹೆಂಗ್ ಗುರು ಅವ್ನಿಗೆ ಸಾಧ್ಯ? ಅದು ಹೆಂಗ್ ಮಾಡ್ತಿದ್ದಾನೆ ಅವ್ನು ಅರ್ಥ ಆಗ್ತಿಲ್ಲ ನನಗೆ. ಈ ರೇಂಜಿಗೆ ಅದು ಹೆಂಗ್ ಕಂಟೆಂಟ್ ಕೊಡ್ತವನೇ ಧ್ರುವಂತ್ ಅಂತ ಅರ್ಥ ಆಗಲಿಲ್ಲ. ಸ್ಟಾರ್ಟಿಂಗ್ ಡೇನಲ್ಲಿ ಇದ್ದಂತಹ ಧ್ರುವಂತ್ಗೂ ಇವಾಗಿರೋ ಧ್ರುವಂತ್ಗೂ ಸಿಕ್ಕಾಪಟ್ಟೆ ಕಂಪ್ಯಾರಿಸನೇ ಮಾಡೋಕ್ಕಾಗಲ್ಲ, ಆ ರೇಂಜಿಗಿದ್ದಾನೆ. ಸೊ ಇದು ಏನು ಅಂತ ಗೊತ್ತಿಲ್ಲ. ಅದು ರಕ್ಷಿತಾಗಿ ಅವನ ಆಟನ ಎಕ್ಸ್ಪೋಸ್ ಮಾಡಲಿಕ್ಕೆ ಅಂತ ಮಾಡ್ತಿದ್ದಾನ ಅಥವಾ ಏನಕ್ಕೆ ಮಾಡ್ತಿದ್ದಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋಂಥದ್ದು ಏನಂತಂದರೆ, ರಕ್ಷಿತಾ ಏನು ಮಾಡ್ತಾಳೆ, ಅವ್ಳು ಮಾಡ್ತಿರೋಂಥದ್ದು ಪಕ್ಕ ನಾಟಕ. ಅವ್ನು ಸ್ಟಾರ್ಟಿಂಗ್ ಒಂದು ಇದರಿಂದ ಹೇಳ್ಕೊಂಡು ಬರ್ತಿದ್ದಾನೆ, ಅವಳು ಪಕ್ಕ ನಾಟಕ ಮಾಡ್ತಾವಳೆ, ಈ ಥರ ಎಲ್ಲ ಮಾತಾಡೋ ಹಾಗೆ ಮಾತೇ ಆಡಲ್ಲ. ಬಟ್ ಇವಳು ಸ್ವಲ್ಪ ಎಲ್ಲೋ ಓವರಾಗಿ ಮಾಡ್ತಿದ್ದಾಳೆ, ಕನ್ನಡ ಯೂಸ್ ಮಾಡಿಕೊಂಡು, ಅಥವಾ ಅವಳ ಒಂದು ಆ್ಯಕ್ಸೆಂಟ್ ಇದೆಯಲ್ಲ ಸೊ ಮಂಗಳೂರ್ದು, ಸೊ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾಳೆ ಅಂತ ಅವ್ನು ಸ್ಟಾರ್ಟಿಂಗಿಂದನೇ ಹೇಳ್ಕೊಂಡೇ ಬರ್ತಿದ್ದಾನೆ. ಬಟ್ ಅದು ಇವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾನೆ. ಓಕೆ, ಸೊ ಅದನ್ನು ನೋಡ್ತಾ ಇದ್ರೆ ನನಗೆ ನಗು ತಡಿಯೋಕ್ಕಾಯ್ತಲ್ಲ ಗುರು. ಸೊ ನಿಮಗೂ ಹಂಗೆ ಅನಿಸಿರುತ್ತೆ. ಇಬ್ಬರು ಒಂದು ರೀತಿಯಲ್ಲಿ ಒಳ್ಳೆ ಈ ಅಣ್ಣ ತಂಗಿ ಇರ್ತಾರಲ್ಲ ಮನೆಯಲ್ಲೆಲ್ಲನೂ ಕಿತ್ತಾಡ್ತಾರಲ್ಲ ಫನ್ನಿಯಾಗಿ, ಸೊ ಆ ರೀತಿಯಲ್ಲಿ ಕಿತ್ತಾಡ್ತವ್ರು ಇಬ್ಬರು ಕೂಡ. ಸೊ ಸಖತ್ತಾಗಿಡಿದೆ. ಕಾಪಿ ಕ್ಯಾಟ್ ಅಂತ ಅವಳು ಅನ್ನೋವಂಥದ್ದು. ಸೊ ನೀವು ಈ ಕಡೆಗೆ ಭರತನಾಟ್ಯ ಮಾಡೋ ರೀತಿ ಅದನ್ನ ನೆನೆಸ್ಕೊಂಡಾಗೆಲ್ಲ ನಗು ಬರ್ತೈತೆ. ಶಿವನೇ ಶಂಭುಲಿಂಗ. ಸೊ ನಿಮಗೆ ಅನಿಸೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಪ್ರೋಮೋ ಬಗ್ಗೆ ಮಾತಾಡೋಣ ಇವಾಗ. ಪ್ರೋಮೋನಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ರಕ್ಷಿತಾ ಅಲ್ಲಿ ಮಲ್ಕೊಂಡಿರ್ತಾಳೆ. ಆ್ಯಂಡ್ ಬೆಳಿಗ್ಗೆ ಕೇಳೋವಂಥದ್ದು ಧ್ರುವಂತ್ ಅವ್ರಿಗೆ, ನಿಮಗೆ ಒಂದು ಕ್ವಶನ್ ಉಂಟು, ಸೊ ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ ಅಂತ ಕೇಳ್ತಾಳೆ. ಅಂದರೆ ಅವ್ನು ಸ್ಟೈಲ್ ಯಾಕೆ ಮಾಡ್ತೀರಾ ಅಂತಕ್ಕಂತ ಕೇಳಿದ್ರೆ ಏನು ಹೇಳಲಿಕ್ಕಾಗತ್ತೆ. ಓಕೆ, ಅವ್ನು ಹೇಳ್ದೆ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಅವನೇನು ಜಾಸ್ತಿ ಅದಕ್ಕೆ ಕೊಂಕ್ ಮಾತಾಡಲಿಲ್ಲ. ಅವ್ನು ಹೇಳ್ದ, ನಿನ್ನೆ ಯಾರು ಧ್ರುವಂತ್ ಕೇಳಿದಾಗ ಅವಳು ಕೊಂಕ್ ಮಾತಾಡದ್ಲಲ್ಲಪ್ಪ, ಅಂದರೆ ಇವಾಗ ನಾನು ಬಿಗ್ ಬಾಸ್ ಮನೆ ಒಳಗಡೆಗಿದ್ದು, ಸೊ ನೀನು ಮಾತ್ರ ಒಳಗಡೆಗೆ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ರೆ ಯಾರು ಬೆಸ್ಟು ಅಂತ ಕೇಳಿದಾಗ ನಾನೇ ಬೆಸ್ಟು, ಹಾಗೆ ಹೀಗಂತೆಲ್ಲ ಸ್ವಲ್ಪ ಕೊಂಕ್ ಮಾತಾಡದ್ಲಲ್ಲ. ಸೊ ಅವ್ನು ಅಟ್ಲೀಸ್ಟ್ ಅಲ್ಲಿ ಆಡಲಿಲ್ಲ. ಧ್ರುವಂತ್ ಹೇಳ್ದ, ಬಿಕಾಸ್ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ತಾನೆ. ಅಲ್ಲಿಗೆ ಒಂದು ಇದು ಬರುತ್ತೆ, ವಾಯ್ಸ್ ಅಂತ ಬರುತ್ತೆ. ಅಂದರೆ ಅವಳು ಶಾಕ್ ಆಗಿರೋ ರೀತಿಯಲ್ಲಿ ಕೇಳ್ತಿದ್ದಾಳೆ ಅವಳು. ಬಿಕಾಸ್ ಐ ಲವ್ ಮೈ ಸೆಲ್ಫ್ ಅಂತಂದಾಗ ಅದು ನನ್ನ ಪ್ರಕಾರ ಕರೆಕ್ಟ್ ಇದೆ. ಕೆಲವರಿಗೆ ಸ್ಟೈಲಾಗಿ ಒಂದು ಒಳ್ಳೆ ಡ್ರೆಸ್ ಅಪ್ ಮಾಡಿಕೊಂಡು ಒಳ್ಳೆ ಆ್ಯಟಿಟ್ಯೂಡಲ್ಲಿ ನಡೆದಾಡುವಂಥದ್ದು, ಅದು ಒಂದು ಅವ್ನು ಕೂದಲು, ಅದು ಮುಖ್ಯವಾಗಿ ಕೂದಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಆಮೇಲೆ ಮೀನ್ಸ್ ಅದು ಡ್ರೆಸ್ ಮಾಡೋದು ಅಂದರೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊತಾನೆ, ಸಖತ್ತಾಗಿ ಡ್ರೆಸ್ ಅಪ್ ಮಾಡ್ಕೊತಾನೆ, ಒಳ್ಳೆ ಕೂದಲನ್ನ ಚೆನ್ನಾಗಿ ಬಾಚ್ಕೊತಾನೆ. ಸೊ ಮೇಕಪ್ ಎಲ್ಲ ಮಾಡ್ಕೊಂಡು ಒಳ್ಳೆ ಆ್ಯಟಿಟ್ಯೂಡಲ್ಲಿ ಮೇಂಟೈನ್ ಮಾಡ್ತಾನೆ ಅವನು. ಯಾಕೆ ಅಂದರೆ ಬಿಕಾಸ್ ಐ ಲವ್ ಮೈ ಸೆಲ್ಫ್ ಅಂತ, ಅಂದರೆ ಅವನು ಪ್ರೀತಿಸ್ಕೊತಾನಂತೆ. ಸೊ ಅದಕ್ಕೋಸ್ಕರ ಅವನು ಆ ಥರ ಹೇಳ್ದ. ಆ್ಯಂಡ್ ಇದಾದ್ಮೇಲೆ ರಕ್ಷಿತಾ ಹೇಳುವಂಥದ್ದು ಏನು ಅಂತಂದರೆ, ಇದು ಬೇರೆ ಟೈಮಲ್ಲಿ ನಡೆದಿರುವಂಥದ್ದು ಕನ್ವರ್ಸೇಷನು. ಸೊ ಅಲ್ಲಿ ಬಿಗ್ ಬಾಸ್ ಇವಾಗ ಥಿಂಕ್ ಮಾಡ್ತಿರ್ತಾರೆ, ಸೊ ನಿಮ್ಮನ್ನು ಸೀಕ್ರೆಟ್ ರೂಮಲ್ಲಿ ಹಾಕಿ ತಪ್ಪು ಆಯಿತು ಅಂತ ಅನ್ನೋ ರೀತಿಯಲ್ಲಿ. ಇದು ಯಾಕೆ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಸೊ ಆ ಫಸ್ಟ್ ಹೇಳಿದಂಥ ಮಾತುಕತೆಗೂ ಕೂಡ ಇದಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ರಕ್ಷಿತಾ ಅದೇ ಕೇಳ್ತಿದ್ದಾಳೆ, ಅಂದರೆ ನಿಮ್ಮನ್ನ ಬಿಗ್ ಬಾಸ್ ಸೀಕ್ರೆಟ್ ರೂಮಲ್ಲಿ ಹಾಕಿದ್ದಕ್ಕೂ ಕೂಡ ಅವರು ಯಾಕೆ ಹಾಕಿದೆ ಅಂತ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ಒಂದು ರೀಸನ್ಗೆ ಅದನ್ನು ಹೇಳಿದ್ರೋ ಗೊತ್ತಿಲ್ಲ. ಬಿಗ್ ಬಾಸ್ ಅವ್ರು ತಪ್ಪಾಯಿತು ಅಂತ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಮಗೆ ಅನ್ಸಿರೋಂಥದ್ದು ನಿಮ್ಮ ಇಬ್ಬರನ್ನ ಹಾಕ್ಬಿಟ್ಟು ಕರೆಕ್ಟಾಗಿ ಮಾಡಿದ್ರೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಿಮ್ಮ ಕಿತ್ತಾಟ ನೋಡಲಿಕ್ಕೆ ಅಥವಾ ಆ ಡ್ಯಾನ್ಸ್ ನೋಡಲಿಕ್ಕೆ ನಮಗಂತೂ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಬಿಗ್ ಬಾಸ್ ಏನಕ್ಕೆ ತಪ್ಪಾಯಿತು ಅಂತ ಕೇಳ್ಕೊತಾರೆ, ನಿಮ್ಮನ್ನು ಹಾಕಬೇಕು ಅಂತಲೇ ಅವ್ರು ಹಾಕಿರೋವಂಥದ್ದು, ನೀವು ಕಿತ್ತಾಡ್ತೀರ ಅಂತ ಗೊತ್ತಿತ್ತು ಅಂತ ಅನ್ಸುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರನೇ ತಂದ್ಬಿಟ್ಟು ಒಳಗಡೆಗೆ ಹಾಕಿದ್ದಾರೆ. ಇದಾದ್ಮೇಲೆ ಇಲ್ಲಿ ಧ್ರುವ ಅಂತ ಹೇಳುವಂಥದ್ದು ಏನು ಅಂತಂದರೆ, ನಿನ್ನ ಆ್ಯಟಿಟ್ಯೂಡು, ಸೊ ನೀ ಬಿಹೇವ್ ಮಾಡೋ ರೀತಿ, ಸೊ ಒಳ್ಳೇದಕ್ಕೆ ಹೇಳಿದ್ರು ಒಂಥರ ವಿಚಿತ್ರವಾಗಿ ಹ್ಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತೀಯ ಅನ್ನೋವಂಥದ್ದೆಲ್ಲ ಹೇಳಿದಾಗ, ಸೊ ಅಲ್ಲಿ ರಕ್ಷಿತಾ ಮತ್ತೆ ತಿರ್ಗಾ ರಿಪ್ಲೈ ಕೊಡ್ತಾಳೆ, ಯಾಕೆ ನಿಮಗೆ ಫುಟೇಜ್ ಬೇಕಾ ಇಬ್ರು ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಆಡ್ತಿದ್ದಾರೆ, ಫುಟೇಜ್ ಬೇಕಾ ಅಂತ. ಇವಳು ಆ ಕಡೆಯಿಂದ ನೋಡಿದ್ರೆ ಒಂದು ರೀತಿಯಲ್ಲಿ ಅವ್ನು ಡ್ಯಾನ್ಸ್ ಮಾಡೋದು ಒಂಥರ ಈ ನಮ್ಮ ರಕ್ಷಿತಾನ ಒಂಥರ ಇಮಿಟೇಟ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾನೆ. ಅದಾದ್ಮೇಲೆ ರಕ್ಷಿತಾ ಹೇಳುವಂಥದ್ದು, ಕಾಪಿ ಕ್ಯಾಟ್ ರಕ್ಷಿತಾ ಆಗ್ತಾರಕ್ಕೆ ಹೊರಟಿದ್ದೀರಾ ನೀವು, ರಕ್ಷಿತಾದ ಆರು ಕೂಡ ಆಗಲ್ಲ ನೀವು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದನ್ನ ಏನು ರಿವ್ಯೂ ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಆಡ್ತಿದ್ದಾರೆ ಇಬ್ಬರು ಕೂಡ. ನಮಗಂತೂ ಒಳ್ಳೆ ಸಖತ್ ಕಾಮಿಡಿ ಆಗಿತ್ತು. ಅದಾದಮೇಲೆ ಇಲ್ಲಿ ರಕ್ಷಿತನ ಇಮಿಟೇಟ್ ಮಾಡ್ತಿದ್ದಂತಹ ಧ್ರುವಂತಿಗೆ, ಕಾಪಿ ಕ್ಯಾಟ್ ರಕ್ಷಿತಾ ಆಗಲಿಕ್ಕೆ ಹೋಗ್ತಿದ್ದೀರಾ ನೀವು, ರಕ್ಷಿತಾ ಆರು ಕೂಡ ಸಮ ಇಲ್ಲ ನೀವು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾಳೆ. ಅದಾದಮೇಲೆ ಧ್ರುವಂತ್ ಹೇಳ್ದ, ಸೊ ನೀನು ಅಷ್ಟೇ, ನೀನು ಕೂಡ ಇದು ಅಲ್ಲ ಅಂತೇಳಿ ಕಾಲ್ ತೋರಿಸ್ತಾನಲ್ಲ, ಅದು ಯಾರು ಅಶ್ವಿನಿ ಅವರಿಗೆ ತೋರಿಸಿದ್ದಲ್ಲ ಯಾರು ರಕ್ಷಿತಾ. ಸೊ ಅದಕ್ಕೋಸ್ಕರನೇ ಇಲ್ಲಿ
ಧ್ರುವಂತು ಕೂಡ ಅದೇ ಕಾಲು ತೋರಿಸ್ಬಿಟ್ಟು ನೀನು ಕೂಡ ಇದಕ್ಕೂ ಸಮ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಹೇಳ್ತಾ ಇದ್ದ. ಸೊ ಒಟ್ಟಿನಲ್ಲಿ ಇಬ್ಬರದು ಕೂಡ ಫನ್ನಿ ಆಗಿದೆ. ಸೊ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಇವರಿಬ್ಬರು ಕಿತ್ತಾಟ, ನೋಡೋಣ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಸೊ ನಿನ್ನೆ ಎಪಿಸೋಡ್ ರಿವ್ಯೂ ರೆಕಾರ್ಡ್ ಮಾಡಿದ್ದೀನಿ. ಆ್ಯಂಡ್ ಅದನ್ನು ಇವಾಗ ಎಡಿಟ್ ಮಾಡ್ತಾ ಇದ್ದೆ. ತುಂಬ ಲೇಟ್ ಆಯಿತು ಅದು ಎಡಿಟ್ ಮಾಡಲಿಕ್ಕೆ. ಎಪಿಸೋಡಲ್ಲಿ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ. ಚೈತ್ರ ಆಟದ ಬಗ್ಗೆ ಆದರೂ ಆಗಿರ್ಬೋದು, ಆ್ಯಂಡ್ ನಮ್ಮ ರಕ್ಷಿತಾ ಆ್ಯಂಡ್ ಇನ್ನೊಂದು ಯಾರು ಧ್ರುವಂತ್ ಬಗ್ಗೆ ಆದರೂ ಆಗಿರ್ಬೋದು, ರಾಶಿಕಾ ಡಿಸಿಷನ್ ಬಗ್ಗೆ ಆದರೂ ಆಗಿರ್ಬೋದು. ಸೊ ಆ್ಯಂಡ್ ರಘು ಕೆಲವರೆಲ್ಲ ಮಾತಾಡಿದ್ದಾರೆ ರಕ್ಷಿತಾ ಬಗ್ಗೆ. ಅದ್ರ ಬಗ್ಗೆ ಒಂದು ವಿಸ್ತಾರವಾಗಿ ರಿವ್ಯೂ ಮಾಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಒಂದು ಅಪ್ಲೋಡ್ ಮಾಡ್ತೀನಿ. ರಾತ್ರಿನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ತುಂಬ ಟೈಮ್ ಆಗಿದೆ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.